ಅದು ಸಿದ್ದರಾಮಯ್ಯನವರ ಮುಖವಾಣಿ. ಹಾಗೆ ಹೇಳಿಲ್ಲ, ಏನೋ ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಯಾಕೆ ಅವಕಾಶ ಸಿಗುದಿಲ್ಲ ಅಂತ ಬಹಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಬಹಳ ಒಳ್ಳೆಯ ಒಂದು ಮೆಸೇಜ್. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ದಲ್ಲಿ ಹತಾಶ ಮನೋಭಾವ ಮೂಡಿದೆ. ಪಾಪ ಡಿ ಕೆ ಶಿವಕುಮಾರ್ಗೂ ಹತಾಶೆ ಆಗ್ಯಾರ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು ಎಲ್ಲ ಪುಣ್ಯ ಹೋಗಿಬಿಡ್ತಾರೆ, ಜರ್ರನೆ ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಾಟ 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 ಹೋಮ ಗೀಮ್ ಎಲ್ಲ ಡಮ್ ಆಗ್ತೈತೆ. ದರ್ಗಾದಾಗ ಹೋಗಿ ಅದು ದರ್ಗಾದಾಗ ಅವ್ರು ದರ್ಗಾದಾಗಿ ನಮ್ಮ ಒಳಗೇನು ಅದಾರಲ್ಲ ಅವ್ರು ಒಂದು ಸಾಬು ಮುಖ್ಯಮಂತ್ರಿ ಅವನ್ನ ತುಮ್ನೆ ಎತ್ತು ಅವ್ರು ಒಳಗೆ ಕೂತ್ ಹೇಳ್ತಾರೆ. ಹಿಂಗಾಗಿದೆ ಪಾಪ. ನಾಪತ್ತಾಗಿದ್ರು ಅಲ್ರಿ. ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರು ಎಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬೈಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳ್ಬೇಕು. ವಾರಗಟ್ಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನ್ TP ಹೆಂಗ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯಾರ ಜೋಡಾಗಿರ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ, ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದ್ರು ಹ್ಯಾಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ತಿಳ್ಕೊತೀವ ಅಡ್ಯಾಡ್ತಾನೆ. ಅವರೇಡಿ ಬೆಟ್ರ್ ಇದ್ದಂಗೆ ನಮ್ಮ ಅಧ್ಯಕ್ಷರು. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋದು? ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ಸುಮ್ಮನೆ ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರ, ಮನೆಗೆ ಹೋಗ್ತಾರ. ಮತ್ತೆ ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ. ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿಗೆ ರಾಜ್ಯ ಅಧ್ಯಕ್ಷ ಯಾಕೆ ಮಾತಾಡಲಿಲ್ಲ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನ RSS ಮ್ಯಾಗ. BJP ತಾಕತ್ ಕೇಳ್ತಾನೆ, BJP ಅವರು ಗಣವೇಶ್ ಹಾಕೋತಾರಲ್ಲ ಕೇಳ್ತಾನೆ. ರಾಜ್ಯ ಅಧ್ಯಕ್ಷ ಎಲ್ಲಿ ನಾಪತ್ತೆ ಆಗ್ತಾರೆ? ಅಶೋಕ್ ಅವ್ರ ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ, ಡಿ ಕೆ ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿಕೊಳ್ಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತ ಇವ್ರು ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆ ಅವ್ರ CM ಕಾರ್ನಾಗೆ ಗಸ ಗಸ ಹೇಳಕತ್ತಾರ. ನೀ ಹಿಂದಿ ಸರ್, PDO ಪ್ರವೀಣ್ ಕುಮಾರ್ ಪಥಸಂಚಲನದಲ್ಲಿ ಪಾಲ್ಗೊಂಡ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ. ಈಗ KAT ರಾಜ್ಯ ಸರ್ಕಾರದ ಅಮಾನತು ಆದೇಶಕ್ಕೆ ತಡೆ ಕೊಟ್ಟಿದೆ ಸರ್. ನೋಡಿ, ಈಗ ಇದು ಮೂಲ ಪ್ರಶ್ನೆ. ಅವ್ರು ಹೇಳ್ಬೇಕು. ವಾರಗಟ್ಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನ್ TP ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರು ಎಲ್ಲಿ ನಾಪತ್ತಾಗಿದ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.